ಅಬ್ಬೋ, ಸೊಂಟ ಮುರಿದೋಯ್ತು ದೇವ್ರೆ. ಲೇ ಚಂದ್ರಿಕಾ, ಅಬ್ಬಾ ಬೆಳಿಗ್ಗೆನೆ ಏನಾಯ್ತು ನಿನ್ಗೆ? ಅದೆಲ್ಲ ಅಲ್ಲ ಪೌಡ್ರು, ಕೆಟ್ಟ ಕನಸು ಬಿತ್ತು. ಅಬ್ಬಾ, ಆ ದೇವ್ವ, ಆ ಪಿಶಾಚಿ, ಆ ನಿತ್ಯ ಬಂದ್ಲಾ? ಅಲ್ಲ, ಆ ಗಂಗಾ ಬಂದ್ಲು. ಅಬ್ಬಾ, ನಿತ್ಯ ಬಂದ್ರೆ ಭಯ ಪಡ್ಬೇಕು ಹೊರತು ಗಂಗಾ ಬಂದ್ರೆ ನಗ್ಬೇಕು ಅಲ್ವೇನೆ? ಗಂಗಾಗೆ ಹಳೆದೆಲ್ಲ ನೆನ್ಪಿಗೆ ಬಂತು. ನಾಣಿ ಗಂಗಾನ ನೋಡಿ ಎಲ್ಲಾನು ಹೇಳ್ಬಿಟ್ಟ. ಇವಾಗ ನಿನ್ಗೆ ಈ ಕನ್ಸು ಯಾಕೆ ಬಂತೆ? ನಾಣಿ ಹಾಸ್ಪಿಟಲ್ ಅಲ್ಲಿ ಇದಾನಲ್ಲ, ಗಂಗಾ ನೋಡ್ಬಿಟ್ನೇನೋ. ಅವನು ಗಂಗನ ನೋಡಿದ್ರೆ ಫೋನ್ ಕಾಲ್ ಬರುತ್ತೆ, ಕೆಟ್ಟ ಕನಸು ಯಾಕೆ ಬರುತ್ತೆ? ಬೆಳಗಿನ ಜಾವ ಬಂದಿರೋ ಕನ್ಸು ಪೌಡ್ರು ನಿಜ ಆಗುತ್ತೇನೋ? ನಿನ್ ಮುಖ, ಬೆಳಿಗ್ಗೆ ಆಗಿ ತುಂಬಾ ಹೊತ್ತಾಯ್ತು, ಅದು ಹಗಲ್ ಕನ್ಸು. ಆದ್ರೂ ಸರಿ, ಅನವಶ್ಯಕವಾಗಿ ನಾಣಿನ ಗಂಗಾ ಹತ್ರ ಬಿಟ್ಟು ಬಂದಿದೀವಿ. ಅಬ್ಬೋ, ಅವ್ನ್ ಯಾವ ಕ್ಷಣದಲ್ಲಾದ್ರೂ ಗಂಗಾನ ನೋಡ್ಬೋದು. ಅಬ್ಬಾ, ನೋಡಿದ್ರು ನೋಡ್ಲಿ ಬಿಡೆ. ಅಬ್ಬಾ, ಅಯ್ಯೋ, ಈ ಟೆನ್ಷನ್ ತಡ್ಕೊಳಕ್ಕೆ ನನ್ನ ಕೈಲಿ ಆಗಲ್ಲ. ನನ್ ಮೈಯಲ್ಲಿ ಬಿಳಿ ರಕ್ತ ಕಣ ಕೆಂಪು ರಕ್ತ ಕಣಕ್ಕಿಂತ BP ಟ್ಯಾಬ್ಲೆಟ್ ಜಾಸ್ತಿ ಇದೆ. ಇನ್ನೊಂದು 10 ವರ್ಷ ಆದ್ಮೇಲೆ ಹೋಗುವಂತವನು 10 ದಿನದಲ್ಲಿ ಹೋಗೋ ತರ ಇದೀನಿ. ಅವನ್ ಗಂಗಾ ನೋಡಿದ್ರೆ ಜೈಗೆ ಹೇಳ್ತಾನೆ. ಜೈಗೆ ಕೋಪ ಬರುತ್ತೆ, ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ತಾನೆ. ಅದೇ ನಿತ್ಯ ಆದ್ರೆ ನೇರವಾಗಿ ಈ ಲೋಕದಿಂದನೇ ಕಳಿಸ್ಬಿಡ್ತಾಳೆ. ಯಾವತ್ತೂ ಏನೋ ನಡೆಯುತ್ತೆ ಅಂತ ಇವಾಗಿಂದನೇ ಭಯಪಟ್ಟು ಸಾಯೋದು ನನ್ನ ಕೈಲಿ ಆಗಲ್ವೇ? ಆದ್ರೂ ನಾವ್ ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಏನಾಗ್ಬೇಕೋ ಅದೇ ಆಗತ್ತೆ. ಗಂಗಾ ಬದುಕಿದಾಳೆ ಅಂತ ಈಗ್ಲೇ ಜೈಗೆ ಹೇಳ್ಬಿಡ್ತೀನಿ. ಹೋಗಿ ಹೇಳಿ, ಎಲ್ಲ ಹೇಳ್ಬಿಡಿ. ಹೇಳೋದು ಬೆಟರ್ ಅಲ್ವಾ ಚಂದ್ರಿಕಾ? ಹೇಳ್ಬೇಕು ಅನ್ಕೊಂಡಿದ್ರೆ ನಾವು ಗಂಗಾ ನೋಡಿದ ಮೊದಲನೇ ದಿನನೇ ಹೇಳ್ಬೇಕಿತ್ತು. ಗಂಗಾನ ಮನೆಗೆ ಕರ್ಕೊಂಡ್ ಬರ್ಬೇಕಿತ್ತು. ಗಂಗನ್ನ ಜೈನ ಒಂದ್ ಮಾಡ್ಬೇಕಿತ್ತು. ಅದೇನು ಮಾಡ್ದೇನೆ, ಅದೇನೋ ನಿಜಾಮರ ಖಜಾನೆ ಹಾಗೆ ಬಚ್ಚಿಟ್ಟಿದೀವಿ ನಾವು. ಅವಳೇನೋ ಕರೋನಾ ತರ ನಿಂತಿದ್ದಾಳೆ. ಹೊರಗಡೆ ಹೋದ್ರೆ ಕರೋನಾ ಬರುತ್ತೆ ಅಂತ ಭಯ, ಬಚ್ಚಿಟ್ಟಿರೋ ವಿಷಯ ಹೊರಗಡೆ ಹೇಳಿದ್ರೆ ಸಾವು ಬರುತ್ತೆ ಅಂತ ಭಯ. ಏನ್ ಮಾಡೋಣ ಮತ್ತೆ? ಮಾಡೋದಕ್ಕಿನ್ನೇನಿದೆ? ಕರೋನಾ ಜೊತೆ ಒಟ್ಟಿಗೆ ಜೀವನ ಮಾಡ್ದ ಹಾಗೆ ಈ ಭಯ ಟೆನ್ಷನ್ ಇಂದಾನೆ ನಾವು ಜೀವನ ಮಾಡ್ಬೇಕು. ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ ನಾಣಿ ವಿಷಯ ನೋಡ್ಬೇಕು. ಸ್ವಲ್ಪ ಹೊತ್ತಲ್ಲಿ ಜೈ ಕೂಡ ದಿವ್ಯನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ ಅಲ್ವಾ? ಅಂದಾಗೆ ನಿತ್ಯ ಕೂಡ ಈ ಮನೇಲಿ ಇದ್ದಾಳೆ ಅಲ್ವಾ? ಅಬ್ಬಾ, ಟೈಮ್ ಬಾಬ್ನ ನಮ್ ಸೊಂಟಕ್ಕೆ ಕಟ್ಕೊಂಡಿದ್ದೀವಿ ಚಂದ್ರಿಕಾ. ಅಯ್ಯೋ, ಬೇಗ ಫ್ರೆಶ್ ಆಗಿ ಹೋಗೋಣ ನಡಿ. ಗುಡ್ ಮಾರ್ನಿಂಗ್ ಅಜ್ಜಿ. ಗುಡ್ ಮಾರ್ನಿಂಗ್ ನಿತ್ಯ. ಏನು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ತೀಯಾ? ತುಂಬಾ ಹೊತ್ತು ನಿದ್ದೆ ಮಾಡ್ತಿದ್ದೆ. ಅಂದ್ರೆ ನಿನ್ನೆ ಎಲ್ಲ ಅಬ್ಬಿ ಟೆನ್ಷನ್ ಅಲ್ಲೇ ಇದ್ದೆ ಅಲ್ವಾ ಅಜ್ಜಿ, ಸ್ವಲ್ಪ ಸ್ಟ್ರೆಸ್ಫುಲ್ ಅಂತ ಅನಿಸ್ತು. ಕಾಫಿ ಕುಡಿತೀಯಾ? ಕಲ್ಪನಾ. ಹೌದು, ಜೈ ದಿವ್ಯಾ ಮೇಲ್ಗಡೆ ರೂಮಲ್ಲಿ ಇಲ್ವಲ್ಲ, ಯಾಕಜ್ಜಿ? ಬೇರೆ ರೂಮಲ್ಲಿ ಮಲ್ಗಿದಾರಾ? ಅವ್ರು ಇನ್ನೂ ನಿದ್ದೆ ಮಾಡ್ತಿದಾರಾ? ಆಗ್ಲೇ ಎದ್ಬಿಟ್ರು. ಎಲ್ಲಿದ್ದಾರೆ ಆಂಟಿ? ಓ, ಲಾನ್ ಅಲ್ಲಿ ಇದ್ದಾರಾ? ಇಲ್ಲಮ್ಮ, ಈಗ ತಾನೇ ಫ್ರೆಶ್ ಅಪ್ ಆಗಿ ಅಭಿ ನೋಡೋದಕ್ಕೆ ಹಾಸ್ಪಿಟ್ಲ್ಗೆ ಹೋದ್ರು. ಏನು, ಆಗ್ಲೇ ಹಾಸ್ಪಿಟಲ್ಗೆ ಹೋದ್ರಾ? ಹೊಟ್ಟೆಗೆ ಟಿಫಿನ್ ತಿಂತಿದ್ದಾರೆ, ಟೆನ್ಷನ್ ತಿಂತಿದ್ದಾರ? ಅರೆ, ಸ್ವಲ್ಪನಾದ್ರೂ ಗ್ಯಾಪ್ ಕೊಡಲ್ವಾ? ಬೆಳಿಗ್ಗೆ ಹೇಳ್ತಿದ್ದಾಗೆ ಶುರು ಮಾಡಿದ್ರಾ? ನಾವು ಹೋದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ಹೇಳಿ? ಹೂ ಇಸ್ ದಿ ರೆಸ್ಪಾನ್ಸಿಬಿಲಿಟಿ? ನೀನಾ? ನೀವಾ? ನಿಲ್ಸು ಪೌಡ್ರು, ಆವೇಶ ಪಡ್ಬೇಡ. ಇವಾಗ ಏನಾಯ್ತು ಕೃಷ್ಣ, ಅಷ್ಟೊಂದು ಆವೇಶ ಪಡ್ತಿದ್ಯಾ? ಏನಾಯ್ತು ಅಂದ್ರೆ ಏನ್ರಿ? ಏನಾಯ್ತು? ಅರೆ, ಹೊರಗಡೆ ಹೋಗ್ಬೇಕಾದ್ರೆ ದೊಡ್ಡವರು ನಮ್ಗೊಂದು ಮಾತು ಹೇಳ್ಬೇಕಂತ ಗೊತ್ತಿಲ್ವಾ? ಅವರು ಇಷ್ಟ ಬಂದಾಗೆ ಹೋಗ್ತಾ ಇರೋದೇನಾ? ನಮ್ ಗತಿ ಏನಾಗ್ಬೇಕು? ಈ ಮನೇಲಿ ದೊಡ್ಡವರು ಅಜ್ಜಿ, ಅವ್ರಿಗೆ ಹೇಳೇ ಹೋಗಿದಾರಲ್ಲ. ಈ ಮನೇಲಿ ಹೆಣ್ ದಿಕ್ಕು ಅಜ್ಜಿಯವರಾಗಿದ್ರೆ ಗಂಡ್ ದಿಕ್ಕು ನಾನೇನಮ್ಮ? ನಮಗೆ ಹೇಳಿ ಹೋಗ್ಬೇಕಾ ಬೇಡವಾ? ನೀವು ಮಾತ್ರ ನಮ್ಗೆಲ್ಲ ಹೇಳ್ಬಿಟ್ಟೆ ಮಾಡ್ತಿದ್ದೀರಾ ಕೃಷ್ಣ. ಈ ಡೈಲಾಗ್ ಏನ್ ಕಮ್ಮಿ ಇಲ್ಲ. ಅರೆ, ಏನೋ ಮನೆಯಲ್ಲಿ ಆಗಿರೋ ಮಾತ್ರಕ್ಕೆ ಇಷ್ಟು ಕೀಳಾಗಿ ನೋಡ್ತಾರ? ಇನ್ ಸಾಕ್ ನಿಲ್ಸು ಪೌಡ್ರು, ನಿತ್ಯ ಡೌಟ್ ಬರುತ್ತೆ. ಬಂದ್ರೆ ಬರ್ಲಿ ಬಿಡೆ, ನನ್ಗೆ ಹಾರ್ಟ್ ಅಟ್ಯಾಕ್ ಆಗೋ ತರ ಇದೆ.
ಜೈ ಹೋಗಿರೋದು ಹಾಸ್ಪಿಟಲ್ಗಲ್ವಣ್ಣ, ಅದಕ್ಕೆ ಯಾಕೆ ಶ್ರಾದ್ದಾಂತ ಮಾಡ್ತಿದ್ದೀರಾ? ಜೈ ಕೂಡ ನಿಮ್ ಪರ್ಮಿಷನ್ ತಗೋಬೇಕಾ? ಅದು ಪರ್ಮಿಷನ್ ಏನಮ್ಮ? ನನ್ನ ಲೈಫ್ ನ ಡಿಸೈಡ್ ಮಾಡೋ ಡಿಸಿಷನ್. ನನ್ನ ಹೆಂಡತಿ ಸರಿಯಾಗಿ ನಿದ್ದೆ ಮಾಡೋಕ್ ಆಗ್ತಿಲ್ಲ ಗೊತ್ತಾ ನಿಮ್ಗೆ? ಮಲ್ಕೊಂಡ್ರೆ ಒಂದೇ ಸಮ ಕೆಟ್ಟ ಕನ್ಸು. ಪೌಡ್ರು ಸಾಕಿನ್ನ ನಿಲ್ಸು. ಏನ್ ಇವ್ರ ಟೆನ್ಷನ್? ಜೈ ಹಾಸ್ಪಿಟಲ್ಗೆ ಹೋದ್ರೆ ಇವ್ರ ಲೈಫ್ ಯಾಕೆ ರಿಸ್ಕ್ ಆಗತ್ತೆ? ಸಮಥಿಂಗ್ ಇಸ್ ರಾಂಗ್. ಇಷ್ಟಕ್ಕೂ ನಿನ್ ಸಮಸ್ಯೆ ಏನು ಕೃಷ್ಣ? ನಾನೇನ್ ಹೇಳ್ತೀನಿ ಅಂದ್ರೆ ಅಜ್ಜಿ, ಅಭಿಗ್ ಹಾಗಾಯ್ತು ಅಂತ ನಿನ್ನೆ ಜೈ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದ. ಹಾಸ್ಪಿಟಲ್ ಅಲ್ಲಿ ನಾವೇ ಜೊತೆಗಿದ್ದು ಜೈಗೆ ಸಮಾಧಾನ ಮಾಡ್ಬೇಕಾಗ್ ಬಂತು. ಹೌದಾ ರೀ? ಅದಕ್ಕೇನ ಈಗ್ಲೇ ಡಿಸ್ಚಾರ್ಜ್ ಮಾಡ್ತಾರಂತೆ, ಈಗಷ್ಟೇ ಡಾಕ್ಟರ್ ಹೇಳಿದ್ರು. ಒಳ್ಳೆ ವಿಷಯ ಹೇಳಿದೆ ಮೀನಾಕ್ಷಿ. ನಾನು ಡಿಸ್ಚಾರ್ಜ್ ಫಾರ್ಮಾಲಿಟೀಸ್ ಎಲ್ಲ ಪೂರ್ತಿ ಮಾಡಿ ಬಿಲ್ ಕಟ್ಟಿ ಕ್ಯಾಬ್ ತಗೊಂಡು ಬರ್ತೀನಿ. ನೀನು ಅಭಿನ ಅವ್ರನ್ನ ರೆಡಿ ಆಗಿರಕ್ಕೆ ಹೇಳು. ಸರಿ ರೀ. ಏನಜ್ಜಿ ಸಡನ್ ಆಗಿ ಪೂಜೆ ಮಾಡ್ತಿದ್ದೀರಲ್ಲ? ಅಭಿಗೇನು ಆಗ್ಬಾರ್ದು ಅಂತ ಹರಕೆ ಕಟ್ಕೊಂಡಿದ್ನಮ್ಮ, ಹರಕೆ ತೀರಿಸ್ತಿದ್ದೀನಿ. ದೇವರ ದಯೆಯಿಂದ ಒಳ್ಳೇದೇ ಆಗಿದೆ ಅಜ್ಜಿ. ಮೊನ್ನೆ ಜೈ ಜೊತೆ ಅಭಿ ಜಗಳ ಮಾಡ್ದ ಅಂತ ಬೇಜಾರಾದ್ವಿ. ಇವತ್ತು ಅಭಿ ಜೈ ಮತ್ತೆ ಒಂದಾಗಿದ್ದಾರೆ. ಅದಕ್ಕೂ ಮೀರಿದೇನೋ ನಡೆಯುತ್ತೆ ಅಂತ ನನ್ ಮನ್ಸ್ ಹೇಳ್ತಾ ಇದೆ. ಅದಕ್ಕೂ ಮೀರಿದ್ ಒಳ್ಳೇದಾ? ತುಂಬಾ ಥ್ಯಾಂಕ್ಸ್ ರೀ. ನೆನ್ನೆ ಇದೇ ಟೈಮಲ್ಲಿ ಅಣ್ಣನ್ಗೆ ಹಾಗಾಯ್ತಲ್ಲ, ಅಮ್ಮ ನಾನು ಟೆನ್ಷನ್ ಮಾಡ್ಕೊಂಡಿದ್ವಿ. ಇವತ್ತು ನಿಮ್ ಪಕ್ಕದಲ್ಲೇ ಹ್ಯಾಪಿ ಆಗಿದ್ದೀನಿ. ನೀನ್ ಯಾವಾಗ್ಲೂ ಹ್ಯಾಪಿ ಆಗಿರ್ಬೇಕು ಬಂಗಾರ. ಲೈಫಲ್ಲಿ ನಿನಗೆ ಯಾವ ಕಷ್ಟ ಬಂದರೂ ಸರಿ, ನಾನ್ ನಿನ್ ಪಕ್ಕದಲ್ಲಿರ್ತೀನಿ.